ಅದೇ ಈಗ ಲೀಲಾವತಿ ಅವರು ಹೇಳ್ತಿರುವಂತದ್ದು, ಇನ್ನು ಸಂತು ಅವರು ಕೂಡ ನನ್ನ ಜೊತೆ ಜೀವನ ಕಳೆಯೋದಕ್ಕೆ ಒಪ್ಕೊಂಡಿಲ್ಲ, ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಹ್ಞೂ ಸರ್, ಆ ಮಕ್ಕಳಿಗೋಸ್ಕರನಾದ್ರೂ ಹೋಗ್ಬೇಕಲ್ವಾ ಸರ್ ಅವರು? ಮಕ್ಕಳ ಓಕೆ, ಮುಖ ಅಲ್ಲ ಇವಾಗ ನೋಡ್ಬೇಕಲ್ಲ. ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ವಿ. ಈಗ ನಮ್ಮ ಭವಿಷ್ಯ ಅಂತಂದ್ರೆ ಈಗ ಲೀಲಾವತಿ ಅವ್ರ ಭವಿಷ್ಯ ಆಗಿರ್ಬೋದು, ಅಥವಾ ಮಂಜು ಅವ್ರ ಭವಿಷ್ಯ ಆಗಿರ್ಬೋದು, ಸಂತೋಷ್ ಅವರ ಭವಿಷ್ಯ ಆಗಿರ್ಬೋದು, ಈಗಾಗಲೇ ಅರ್ಧ ಜೀವನವನ್ನ ಕಳೆದೋಗ್ಬಿಟ್ಟಿದೆ. ಹೌದು ಆ ಸರ್. ಈಗ ಭವಿಷ್ಯ ಇರುವಂತಹದ್ದು ಮಕ್ಕಳದ ಬಗ್ಗೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ದು. ಜನಗಳು ಕೂಡ ಅದನ್ನೇ ಕೇಳ್ತಾ ಇರುವಂತದ್ದು. ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮ ಒಂದು ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂದಾಗ, ಸೊ ಮಕ್ಕಳ ಭವಿಷ್ಯನಾದ್ರೂ ಇವರು ಯೋಚನೆ ಮಾಡ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಹೌದು. ಜನಗಳು ಪ್ರಶ್ನೆಗಳನ್ನ ಮಾಡ್ತಾರೆ. ಸೊ ಅದರ ಭವಿಷ್ಯಕ್ಕಾದ್ರೂ ಏನೋ ತೊಂದರೆ ಆಗದೆ ರೀತಿಯಲ್ಲಿ ಇರಬೇಕಲ್ಲ ಅನ್ನೋದು ನಾವು ಕೂಡ ಅದನ್ನೇ ಲೀಲಾವತಿ ಅವರಿಗೆ ಪ್ರಶ್ನೆ ಮಾಡಿದ್ವಿ. ಸರ್, ನಾನು ಅವ್ರ ಜೊತೆ ಮಂಜು ಅವ್ರ ಜೊತೆ ಹೋದ್ರೆ ನಾನು ಬದುಕ್ತೀನಿ ಅನ್ನೋದು ಕೂಡ ನನ್ಗೆ ಡೌಟ್ ಇದೆ. ಸೊ ನನ್ನ ಗಂಡನನ್ನು ಉಳಿಸ್ತಾನೆ ಇಲ್ಲೋ ಅನ್ನೋ ಅನುಮಾನವೂ ಕೂಡ ನಮಗಿದೆ. ಕೆಲವೊಂದು ಮೂಲಗಳಿಂದ ನಮಗೆ ಈ ರೀತಿಯಾದಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ನಾನು ಸಂತು ಜೊತೆ ಇದ್ರೆ ಮುಂದಿನ ಜೀವನದಲ್ಲಿ ಚೆನ್ನಾಗಿರ್ಬಹುದು ಅನ್ನೋ ಭರವಸೆಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತದ್ದವ್ರು. ಇನ್ನ ಅದೆಲ್ಲ ನಾನೇನು ಡಿಸೈಡ್ ಮಾಡಿಲ್ಲ ಸರ್, ನಾನು ಇನ್ನೂ ಒಪ್ಕೊಂಡಿಲ್ಲ ಹ್ಮ್. ಅವ್ರಿಗೆ. ಇವಾಗ ಅವ್ರ ಗಂಡ ಬಂದು ಕರ್ಕೊಂಡೋದ್ರೆ ಧಾರಾಳವಾಗಿ ಕರ್ಕೊಂಡೋಗ್ಲಿ ಸರ್, ನಮ್ಗೆ ಯಾವ್ದೇ ಅಭ್ಯಂತರ ಇಲ್ಲ. ಮತ್ತೆ ಅಂದ್ರೆ ಅದೇ ಈಗ ಅವರು ಹೇಳ್ತಿರುವಂತದ್ದು, ನನ್ನ ಗಂಡ ಬಂದ್ರು ನಾನು ಹೋಗಲ್ಲ ಸರ್, ನಾನು ಸಂತು ಜೊತೆನೆ ಜೀವನ ಮಾಡೋದು ಅಂತ ಹೇಳ್ತಿರುವಂತ. ಹೋಗಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ಲಿ ಬಿಡಿ ಸರ್. ಎಷ್ಟ್ ದಿವಸ ನಾವು ಇಕ್ಕೊಳಕಾಗುತ್ತೆ ಸರ್ ಮನೇಲಿ? ಅಲ್ಲ, ಅವ್ರು ಹೇಳ್ತಿರು ಹ್ಮ್. ಅಂದ್ರೆ ಈಗ ಸಂತೂನು ನಾನು ಕನ್ವಿನ್ಸ್ ಮಾಡ್ಲೇಬೇಕು ಸರ್, ನಂಗೆ ಬೇರೆ ದಾರಿನೇ ಇಲ್ಲ. ಸಂತೂನು ಈಗ ನಂಗೆ ಆಲ್ರೆಡಿ ಒಂದು ಮಗುನ್ ಕರ್ಕೊಂಡ್ ಬಂದಿದ್ದೀನಿ, ಚಿಕ್ಕ ಮಗು, ಇನ್ನೊಬ್ಬ ಮಗ ಇದ್ದಾನೆ. ಸೊ ಅವನು ಹ್ಮ್. ಕರ್ಕೊಂಡ್ ಬಂದ್ರು ನಾನು ಸಾಕೊಂತೀನಿ ಅಂತ ನನ್ನ ಗಂಡನ್ ಮಾತು ಹೇಳಿದ್ದೀನಿ. ಸೊ ಇದನ್ನ ನಾನು ಅದನ್ನೇ ಕೇಳಿದಾಗ ಅವರು ಕನ್ವಿನ್ಸ್ ಮಾಡ್ತೀನಿ ಅಂತ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಏನಾದ್ರೂ ಸಂತು ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಸಂತು ಅವ್ರು ಒಪ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಲೀಲಾವತಿ ಅವರು. ಸ್ಟಾರ್ಟಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಸರ್, ಹಾ. ಅದೇ ಅವನು ನಾನು ಇಬ್ರು ಮಕ್ಕಳನ್ನ ಸಾಕ್ತೀನಿ ಅಂತ ಕರ್ಕೊಂಡೋದ್ನಲ್ಲ, ಹಾ. ಅವಾಗ ಆ ಹುಡ್ಗಿ ಇಲ್ಲ ನಾನು ಹೋಗೋದೇ ಇಲ್ಲ ಹ್ಮ್. ಅಂತ ಹಠ ಮಾಡುತ್ತೆ. ಅಲ್ಲಿ ಸ್ಟೇಷನ್ ಹತ್ರನೂ ಇಲ್ಲ, ಅವ್ನ ಈ ತರ ಹ್ಮ್. ಹಿಂಸೆಗೆ ಹೋಗ್ತಾ ಇದ್ದ, ಚಿತ್ರ ಹಿಂಸೆ ಕೊಡ್ತಾ ಇದ್ದ ಅಂದ್ಬಿಟ್ಟು ಎಲ್ಲ ಸ್ಟೇಷನ್ ಹತ್ರ ಕರೆಸ್ತಾರೆ. ಓಕೆ. ಆವಾಗ ಸರ್ ಅದು ಇದ್ ಮಾಡಿ ಕರ್ಕೊಂಡ್ ಅದಾದ್ಮೇಲೆ ತಾನೇ ಸರ್ ಈ ತರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ ಆಗಿದೆ. ನೆಕ್ಸ್ಟ್ ಒಂದು 2 days ಬಿಟ್ಕೊಂಡು ತಿರ್ಗಾ ನಮ್ಮ ಮನೆಗ್ ಬರ್ತಾನೆ. ಹಾ. ಇದೇ ಲಾಸ್ಟ್ ಚಾನ್ಸ್, ಬಂದ್ಬಿಡಮ್ಮ, ಇಲ್ಲಾಂದ್ರೆ ನಿಮ್ಮ ಇಬ್ರು ಮಾನ ಮರ್ಯಾದೆ 3 ಕಾಸು ಗರಾಜ್ ಹಾಕ್ಬಿಡ್ತೀನಿ ಸಂಜೆ ಅಷ್ಟರಲ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟೆ ಹೋದ ಸರ್ ಅವ್ನು ಇಲ್ಲಿ ಬಂದು ಮನೆಯಲ್ಲಿ. ಅಂದ್ರೆ ಈ ಎಲ್ಲಾ ವಿಡಿಯೋ ಮಾಧ್ಯಮದಲ್ಲಿ ಬರೋಕ್ಕಿಂತ ಮುಂಚೆನೆ ನಿಮಗೆ ಮನೆ ಹತ್ರ ಬಂದು ಎಲ್ಲ ನಮ್ಮ ಮಾತು ಮನೆಗ್ ಆಗಿತ್ತು? ಬರ್ತಾನೆ ಸರ್ ಬೆಳಗ್ಗೆ 10:30ಗೆ. ಹಾ. 10:30ಗೆ ಬಂದು, ಗುರುವಾರ ಅಲ್ಲ, ಗುರುವಾರ ಬೆಳಗ್ಗೆ 10:30ಗೆ ಬರ್ತಾನೆ ನಮ್ಮ ಮನೆ ಹತ್ರ. ಹ್ಮ್. ಅವಾಗ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಕ್ಲೀನ್ ಆಗಿ ಬಂದಿದ್ದ. ಹ್ಮ್. ಅವಾಗ ಬಂದು ಬೆಲ್ ಮಾಡ್ತಾ ಇದ್ದ, ಬೆಲ್ ಓಪನ್ ಮಾಡ್ದೆ. ಹ್ಮ್. ಮನೆ ಒಳಗಡೆ ಬಂದು, ಇದೇ ಲಾಸ್ಟ್ ಚಾನ್ಸ್, ಹ್ಮ್. ಬಂದ್ಬಿಡು. ಫಸ್ಟ್ ಮಗು ಸತ್ತೋಯ್ತು ಅಂದ. ಹ್ಮ್. 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 ಮಗು ಸತ್ತೋಗಿದೆ ಬಂದ್ಬಿಡು ಅಂದ. ಹ್ಮ್. ಆಮೇಲೆ ಅವ್ರೂರು ಫ್ರೆಂಡ್ಸ್ ಗಳಿಗೆಲ್ಲ, ಅವ್ರ ಊರಲ್ಲೆಲ್ಲ ಫೋನ್ ಮಾಡಿ ನಮ್ ಮಗು ಸತ್ತೋಗ್ಬಿಟ್ಟಿದೆ, ಬ್ಯಾನರ್ ಹೊಡಿಸ್ಬೇಕು, ಎಲ್ಲಿ ಬ್ಯಾನರ್ ಹೊಡಿತಾರೆ ಅಂತೆಲ್ಲ ಕೇಳಿದಾನೆ. ಹ್ಮ್. ನಾನು ಅವ್ರ ಫ್ರೆಂಡ್ಸ್ ಎಲ್ಲ ನನಗ್ ಫೋನ್ ಮಾಡಿದ್ರು, ಏನ್ ಈ ತರ ಮಗು ಸತ್ತೋಗೈತಂತೆ ಅನ್ಬಿಟ್ಟು. ಅವ್ನ್ ಸುಮ್ನೆ ಹೇಳ್ತಾ ಇದ್ದಾನೆ, ಇವಾಗ ತಾನೇ ಬಂದಿದ್ನಲ್ಲ ಇಲ್ಲಿ ಮನೆ ಹತ್ರ, ಹಿಂಗ್ ಹೇಳ್ಬಿಟ್ಟು ಹೋದ ಅಂದೆ. ಹ್ಮ್. ಅದಾದ್ಮೇಲೆ ತಿರ್ಗಾ ಬನಘಟ್ಟ ಸ್ಟೇಷನ್ಗೆ ಹೋಗಿ ಈ ಹುಡ್ಗಿ ತಿರ್ಗಾ ಕಂಪ್ಲೇಂಟ್ ಕೊಡುತ್ತೆ. ಹ್ಮ್. ಅದಾದ್ಮೇಲೆ ತಿರ್ಗಾ ಇಷ್ಟೆಲ್ಲ ಆಯ್ತಲ್ಲಪ್ಪ, ಇಷ್ಟೆಲ್ಲ ಬರ್ಕೊಟ್ಟಲ್ಲಪ್ಪ, ಬೇಡ ಅಂದ್ಬಿಟ್ಟು ನೀನು ಓದಲ್ಲ ಅಂತ ಅಲ್ಲಿ ಬೈದು ಕಳಿಸ್ತಾರೆ. ಹ್ಮ್. ಸ್ಟೇಷನ್ ಅಲ್ಲಿ ಮತ್ತೆ ಕರೆದು ಬೈತಾರೆ, ಅವನ್ನ ಬೈದು ಹ್ಮ್. ಕಳಿಸ್ತಾರೆ. ಓಕೆ. ಅದಾದ್ಮೇಲೆ ಸಂಜೆ ಒಂದು 5:30-6 ಗಂಟೆಯಿಂದ ಈ ತರ ವಿಡಿಯೋಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಬಿಟ್ಟಿರೋ ಸರ್. ಈ ರೀತಿಯಾದಂತ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಸೊ ಅದೇ ಅದು ಸರ್, ಈಗ ಇಲ್ಲಿ ಕನ್ಫ್ಯೂಸ್ ಇರುವಂತದ್ದು ಏನು ಅಂತಂದ್ರೆ, ಈ ಗೊಂದಲ ಇರುವಂತದ್ದು, ಈಗ ಮಂಜು ಅವರು ಹೆಂಡತಿ ಬೇಕು ಅಂತ ಕರೀತಿದ್ದಾರೆ ಒಂದ್ ಕಡೆಯಿಂದ, ಲೀಲಾವತಿ ಅವರು ಸಂತೋಷ್ ಅವರೇ ಬೇಕು ಅಂತ ಹೇಳ್ತಿದ್ದಾರೆ. ಸಂತೋಷ್ ಬೇಕಂತ ಏನು ಹೇಳ್ತಾ ಇಲ್ಲ ಸರ್ ಅವರು. ಅಂದ್ರೆ ಅಲ್ಲ, ಅವ್ರ ಅವ್ರೀಗ ನಾನು ಅವ್ರನ್ನ ಬೈಕ್ಗೋಸ್ಕರ ಬಂದಿಲ್ಲಿದ್ದಾರೆ ಅಷ್ಟೇ. ಒಪ್ಪಿಸ್ತೀನಿ, ಕನ್ವಿನ್ಸ್ ಮಾಡ್ತೀನಿ, ನಾನು ಮುಂದಿನ ಜೀವನ ಅವ್ರ ಜೊತೆನೆ ಕಳಿತೀನಿ ಅಂತ ಹೇಳ್ತಾ ಇರುವಂತದ್ದು. ಏನ್ ಅಂದ್ರೆ ಸರ್ ಇರೋ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಇನ್ನೇನ್ ಕನ್ವಿನ್ಸ್ ಮಾಡ್ತಾರ ಸರ್ ಅವರು? ಏನ್ ಮಾನ ಮರ್ಯಾದೆ ವಾಪಸ್ ಕೊಟ್ಬಿಡಕ್ಕಾಗುತ್ತಾ ಅವ್ರ ಕೈಯಲ್ಲಿ, ಗಂಡ ಹೆಂಡತಿ ಕೈಯಲ್ಲಿ? ಹೇಳಿ ನೋಡೋಣ, ಹ್ಮ್. 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 ಕೊಡಕ್ಕಾಗುತ್ತಾ? ಇಷ್ಟೆಲ್ಲ ಮಾನ ಮರ್ಯಾದೆ ತೆಗ್ದಾಕಿದ್ರಲ್ಲ, ಕೊಡಕ್ಕಾಗುತ್ತಾ ಸರ್? ಓಕೆ. ನಾನ್ ಅದನ್ನೇ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಮಾನ ಮರ್ಯಾದೆ ಹೋಗಿದ್ದಾಯ್ತು, ಇನ್ನು ಹೋದ್ರೆ ಹೋಗುತ್ತೆ, ಹೋಗಮ್ಮ ಆರಾಮಾಗಿ ಸಂಸಾರ ಮಾಡ್ಕೊಂಡಿರುವಂತೆ ನಾನು ಆವಾಗಿಂದಾನು ಹೇಳ್ತಾನೆ ಇದ್ದೀನಿ. ಹ್ಮ್. ನಿನ್ನೆ ಬೆಳಗ್ಗೆ ಹೋದವಳು ಎಲ್ಲೋಗಿದ್ಲು, ಹ್ಮ್. ಹತ್ಕೊಂಡಿದ್ಲು, ನಿನ್ನೆ ಸಂಜೆ ಬಂದಿದ್ದಾಳೆ. ನಾನು ಹ್ಮ್. ತಲೆನೇ ಕೆಡ್ಸ್ಕೊಂಡಿಲ್ಲ, ಅಯ್ಯೋ ಇನ್ನೇನ್ ಹೋದ್ರೆ ಹೋಯ್ತಾರೆ ಅನ್ಬಿಟ್ಟು ನಾನು ಸುಮ್ನೆ ಆದೆ. ಹ್ಮ್. 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 ಬೆಳಗ್ಗೆಯಿಂದ ಹತ್ಕೊಂಡೇ ಕೂತಿದ್ದಾರೆ, ಅವ್ರ ಮಗಳು ಇದ್ದಾಳೆ ಕೇಳಿ. ಓಕೆ. ಅಯ್ಯೋ ನಾನ್ ಮಾತಾಡ್ಸಕ್ಕೆ ಹೋಯ್ತಾ ಇಲ್ಲ ಸರ್ ನಾನು. ಅಯ್ಯೋ ಇದೊಂದು ಟೆನ್ಷನ್ ಇಂದ ಸ್ವಲ್ಪ ರಿಲೀಫ್ ಆಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಹ್ಮ್. ಹ್ಮ್. ಅಲ್ಲ, ಯಾಕೆಂದ್ರೆ ಯಾರಿಗೆ ಆದ್ರೂ ಕೂಡ ಈ ರೀತಿಯಾದಂತ ಒಂದು ದೊಡ್ಡ ಆರೋಪ ಬಂದಾಗ ಟೆನ್ಷನ್ ಆಗಿರುತ್ತೆ, ಇಲ್ಲ ಅಂತಲ್ಲ. ಸರ್ ಹಂಗ್ ಕರ್ಕೊಂಡ್ ಓಡಂಗಿದ್ರೆ ಎಲ್ಲೋ ಕರ್ಕೊಂಡ್ ಓಡೋಗ್ಬೋದಾಯ್ತಲ್ವಾ ಸರ್? ಓಕೆ.
ಹಾ ಅದೇ ಅವರು ನಾನೇನು ಲೀಲಾವತಿ ಸರ್ ಅವರು ಪಾಪ ಹೇಳಿದ್ರು, ಅಂದ್ರೆ ಒಂದು ನಾನು ಫ್ಯಾಮಿಲಿ. ಮನೆಯಲ್ಲಿ ಜಗಳ ಹಾ ಆಗಿತ್ತು, ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕಾಗ್ಲಿಲ್ಲ ಅನೇಕ ಕಾರಣದಿಂದಾಗಿ. ಹಾಗಾಗಿ ಹಾ ಫ್ರೆಂಡ್ಸ್ ಮನೆಯಲ್ಲಿ ಇದ್ದೆ. ಫ್ರೆಂಡ್ಸ್ ಮನೇಲಿ ಇದ್ದಾಗಲೂ ಕೂಡ ನಾನು ಫ್ರೆಂಡ್ಸ್ ಮನೆಗೆ ಹೋಗೋವರೆಗೂ ಕೂಡ ಸಂತೂಗೆ ಯಾವ ವಿಚಾರನೂ ಹೇಳಿರ್ಲಿಲ್ಲ. ಅಂದ್ರೆ ಹಾ ಕಂಪ್ಲೇಂಟ್ ಮಾಡಕ್ ಹೋಗಿದ್ದೀನಿ, ಈ ರೀತಿ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಅಂತ ಹೇಳಿದೀನಿ ಗಲಾಟೆ ಅಂತ. ಆಯ್ತೈತೆ, ಈ ತರ ಹಾ. ಸ್ಟೇಷನ್ ಅಲ್ಲಿ ಇದೀರಿ ಅಂತ ಹೇಳಿದ್ರು ಅಷ್ಟೇ ಸರ್. ಓಕೆ ಓಕೆ. ಆದ್ರೆ ಇಷ್ಟು ದೊಡ್ಡ ಗಲಾಟೆ ಮಾಡ್ಕೊಂಡು ಇದನ್ನ ನನ್ ತಲೆಗೆ ತಗೊಬಂದ್ ಇಕ್ತಾರೆ ಅಂದ್ರೆ ನನ್ ಕನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ. ಹ್ಮ್ 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 ಆ, ಇನ್ನೊಂದು ಸರ್, ಗಂಡ ಆದವನು ಹ್ಮ್ ಅಕಸ್ಮಾತ್ ಹೆಂಡತಿ ಏನೋ ಜಗಳ ಮಾಡ್ಕೊಂಡೋದ್ರೆ ಫ್ರೆಂಡ್ಸ್ಗೆ ಇಲ್ಲ ರಿಲೇಷನ್ಗೆ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಇರುತ್ತೆ. ಹ್ಮ್ ಏಕ್ದಮ್ ಹೋಗ್ಬಿಟ್ಟು ಸಂತು ಕರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಸಂತು ಕರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಇಡೀ ಊರೇ ಪಬ್ಲಿಕ್ ಮಾಡ್ಬಿಟ್ಟ ಸರ್. ಹ್ಮ್ ಹ್ಮ್ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ 6-7 ಗಂಟೆಗೆಲ್ಲ ಪಬ್ಲಿಕ್ ಮಾಡ್ಬಿಟ್ಟಿದ್ದಾನೆ. ಹ್ಮ್ ನಾನ್ ಪಾಡಿಗೆ ನಾನು ಮನೇಲೇ ಇದ್ದೀನಿ. ನನ್ನ ಹ್ಮ್ ಫೋನ್ ಮಾಡಿ ಕೇಳ್ತಾರೆ, ಎಲ್ಲಿದ್ಯಾ ಅಂತ. ಮನೇಲಿ ಮಲಗಿದ್ದೀನಿ ಅಂದ್ರೆ, ಹೌದಾ ಸರಿ ಆಯ್ತು ಅಂತಾರೆ. ಹ್ಮ್ ಮಧ್ಯಾಹ್ನ ಇವ್ರು ಬರೋ ಗಂಟನು ನನ್ಗೇನ್ ವಿಷಯ ಅಂತ ಗೊತ್ತಿಲ್ಲ. ಯಾರು ಲೀಲಾವತಿ ಅವ್ರು ಬರೋವರೆಗೂ? ಆ ಓಕೆ. ಅವ್ರು ಬಂದಾದ್ಮೇಲೆನೆ ಈ ತರ ಆಗಿದೆ ಅಂತ ಗೊತ್ತಾಗಿದ್ದು. ಹ್ಮ್ ಹ್ಮ್ ಬಂದಾದ್ಮೇಲೂ ನಾನು ಬೈತೀನಿ, ನಮ್ ಫ್ರೆಂಡ್ಸ್ ಎಲ್ಲ ಬೈತಾರೆ, ಹೋಗಮ್ಮ ಅಂತ ಬೈದು ಕಳ್ಸಿದಿರಿ. ಹ್ಮ್ ಅದಾದ್ಮೇಲೆ ನನ್ನ ಪಾಡಿಗೆ ನಾನು ಅಂಗಡಿಯಲ್ಲಿ ಇರ್ತೀನಿ. ಆಮೇಲೆ ಸ್ಟೇಷನ್ ಹತ್ರ ಇಂದ ಫೋನ್ ಬರುತ್ತೆ, ಹ್ಮ್ ಹ್ಮ್ ಬಸ್ ಸ್ಟೇಷನ್ ಹತ್ರ ಅಂತ. ಆವಾಗ ಸ್ಟೇಷನ್ ಹತ್ರ ಹೋಯ್ತೀನಿ. ಓಕೆ. ಇಷ್ಟೇ ಸರ್, ಇನ್ನೇನಿಲ್ಲ. ಇವಾಗ ಬಂದು ಕರ್ಕೊಂಡೋಗ್ಲಿ ಸರ್, ನಮ್ಗೆ ಯಾವ್ದೇ ಅಭ್ಯಂತರ ಇಲ್ಲ. ಹ್ಮ್ ಹ್ಮ್ ಎಲ್ಲೋ ಕರ್ಕೊಂಡೋಗಿ ದೂರ ಸಂಸಾರ ಮಾಡ್ಕೊಳ್ಳಿ, ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ರೆ ಸಾಕು ಸರ್. ಈ ರೀತಿಯಾದಂತದ್ದು ನಿಮ್ಮ ಒಪಿನಿಯನ್. ಗಂಡ ಬಂದು ಕರ್ಕೊಂಡು ಹೋದ್ರು ಕೂಡ ನಾನು ಕಳ್ಸೋದಕ್ಕೆ ತಯಾರಿದ್ದೀನಿ. ಹೌದು ಸರ್.